ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಬಸವಟ್ಟಿಗೆ ಗ್ರಾಮಸ್ಥರ ಹೋರಾಟಕ್ಕೆ, ಬಸವಟ್ಟಿಗೆ ಗ್ರಾಮಸ್ಥರ ಹೋರಾಟಕ್ಕೆ ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು. ಯಾತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ಎಲ್ಲಿ ತನಕ ಹೋರಾಟ, ಗೆಲ್ಲುವ ತನಕ ಹೋರಾಟ, ಎಲ್ಲಿ ತನಕ ಹೋರಾಟ, ಗೆಲ್ಲುವ ತನಕ ಹೋರಾಟ, ಬೇಕೇ ಬೇಕು. ತಾಲೂಕು ಎಡ್ತಲೆ ಗ್ರಾಮ ಪಂಚಾಯತಿ ಮುಂಭಾಗ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ. ನಮ್ಮ ಬಸವಟ್ಟಿಗೆ ಗ್ರಾಮಸ್ಥರು ಪ್ರತಿಭಟನಾ ಉದ್ದೇಶ ಏನೆಂದರೆ, ನಮ್ಮ ಬಸವಟ್ಟಿಗೆ ಗ್ರಾಮದಲ್ಲಿ ಪ್ರಧಾನಮಂತ್ರಿ ಜಲಜೀವನ್ ಮಿಷನ್ ಯೋಜನೆಯಲ್ಲಿ ಸುಮಾರು ಒಂದು 60-70 ಲಕ್ಷ ರೂಪಾಯಿನ ಕಾಮಗಾರಿಯನ್ನು ಕೂಡ ಮಾಡಿ ಪ್ರತಿ ಮನೆಗೂ ಕೂಡ ನೀರನ್ನ ಬಿಡ್ತೇವೆ ಅಂತಂದ್ಬಿಟ್ಟು ಕಾಮಗಾರಿ ಕಳೆದ 3 ವರ್ಷದಿಂದೇನೂ ನಡೀತು. ಆದರೆ ಗ್ರಾಮ ಪಂಚಾಯತಿಯವರು ಏನು ಕಾಮಗಾರಿ ಪೂರ್ಣಗೊಳಿದರೂ ಕೂಡ ಇವರು ವಶಕ್ಕೆ ಪಡ್ಕೊಂಡಿದ್ದಾರೆ, ಸುಪರ್ದಿಗೆ ಪಡ್ಕೊಂಡಿದ್ದಾರೆ ಇವರು ಗ್ರಾಮ ಪಂಚಾಯತಿಯವರು. ನೀರನ್ನ ಸಮರ್ಪಕವಾಗಿ ನಾವು ನೀರು ಬಿಡ್ತೀವಿ ಅಂತೇಳಿ. ಆದರೆ ಸಮರ್ಪಕವಾಗಿ ಇದುವರೆಗೂ ಕೂಡ ಒಂದು ದಿನ ಆ ನಲ್ಲಿನಲ್ಲಿ ನೀರು ಬಂದಿಲ್ಲ. ಎಲ್ಲ ನೀರಿನ ನಲ್ಲಿಗಳಲ್ಲೂ ತುಕ್ಕು ಹಿಡಿದು ಬಿದ್ದಿವೆ, ನಲ್ಲಿಗಳು ಎಲ್ಲ ಮುರಿದು ಬಿದ್ದಿದ್ದಾವೆ. ನಾವು ಹಲವಾರು ಬಾರಿ ನಮ್ಮ ಕುಡಿಯೋ ನೀರು ಹೇಳಬಲ್ಲಿ ಮನವರೆಗೂ ಗಮನಕ್ಕೆ ತಂದೋ, ಅವ್ರ ಪಿ ಡಿ ಒ ರಾಜಶೇಖರ್ ಗಮನಕ್ಕೆ ತಂದೋ. ಆದರೆ ಇದುವರೆಗೂ ಕೂಡ ಅದನ್ನು ಯಾವುದೇ ರೀತಿಯಲ್ಲಿ ನೀರು ಅವ್ರು ಬಿಡುವಂಥ ಕೆಲಸ ಮಾಡಿಲ್ಲ, ಅದನ್ನು ದುರಸ್ತಿ ಮಾಡ್ತಕ್ಕಂಥ ಕೆಲಸನೂ ಕೂಡ ಮಾಡಿಲ್ಲ. ಆದ್ದರಿಂದ ನಾವು ಇವತ್ತು ಪಂಚಾಯತಿ ಮುಂದೆ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಈ ಕುಡಿಯೋ ನೀರಿನ ಹೇಳಬಲ್ಲಿ ಸಮಸ್ಯೆ ಹೇಳಿದ್ರೆ ಉಡಾಫೆ ಉತ್ತರ ಮನು ಏನಂತ ಹೇಳ್ತಾರೆ, ನಾವು ಪಂಚಾಯತಿಯವರು ಸ್ಪರ್ಧೆಗೆ ತಗೊಂಡಿದ್ದಾರೆ, ನಮ್ಮ ಹ್ಯಾಂಡ್ ಅವ್ರಿಗೆ ಬರಲ್ಲ, ಇದು ಪಂಚಾಯತಿಯವ್ರು ಮಾಡಬೇಕು. ಪಂಚಾಯತಿಯವ್ರು ಕೇಳಿದ್ರೆ ಅನುದಾನ ಇಲ್ಲ, ನಾವೆಲ್ಲಿ ಮಾಡಿ ಅಂತ ಇವ್ರು ಹೇಳ್ತಾರೆ. ಹಾಗಾದ್ರೆ ಸಮಸ್ಯೆನ ಬಗೆಹರಿಸೋರು ಯಾರು? ಪಂಚಾಯತಿ ಪಿ ಡಿ ಒ ಬಗೆಹರಿಸ್ತಾರೆ, ಕುಡಿಯೋ ನೀರು ಎಡಬಲಿ ಬರೆಸ್ತಾರೆ, ನಮ್ಗೆ ಗೊತ್ತಿಲ್ಲ. ಆದರೆ ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಇವರು ಬಂದು ಮನವಿ ತಗೊಂಡು ನಮ್ಮ ಸಮಸ್ಯೆ ಬಗೆಯವರು ಕೂಡ ನಾವು ಹೋರಾಟ ಮಾಡ್ತೀವಿ. ಈ ಹೋರಾಟ ನಿಲ್ಲಲ್ಲ. ಸಮರ್ಪಕವಾಗಿ ನಲ್ಲಿನಲ್ಲಿ ಏನು ಇವ್ರು ಹೇಳ್ದಂಗೆ, ನಮ್ಮ ಗ್ರಾಮದ ಯಜಮಾನ್ರು ಹೇಳ್ದಂಗೆ ಇಬ್ಬಿಬ್ಬರು ಬೇಕು ನೀರು ತೆಗಿಬೇಕಾರೆ. ಇವು ಮಾಡಿರ್ತಕ್ಕಂಥ ಸ್ಟ್ಯಾಂಡ್ ಮಾಡಿ ಪ್ರತಿಯೊಂದು ಮನೆಗೂ ನೀರು ಬಿಡ್ತೀನಿ ಅನ್ನೋ ಯೋಜನೆ ಯಾಕೆ ಮಾಡಿದ್ರು? ಪಕ್ಕದ ಬೀದಿಲೆಲ್ಲ ಸ್ಟ್ಯಾಂಡ್ಗಳು ಬರ್ತವೆ, ನಮ್ಮ ಬೀದಿಲಿ ಇಲ್ಲೆಲ್ಲ ಇಬ್ಬಿಬ್ಬರು ಬೇಕು, 3 ಜನ ಬೇಕು ನೀರು ಹಿಡಿಬೇಕಾರೆ. ಯಾರು ವಯಸ್ಸಾದವರೆಲ್ಲ ನೋಡಿ ಇಲ್ಲೆಲ್ಲ ಕೂತಿದ್ದಾರೆ, ವಯಸ್ಸಾದ ಮಹಿಳೆಯರ ಕೂತಿದ್ದಾರೆ. ಆ ಗುಂಡಿಯಿಂದ ಬಿದ್ದು ಅವ್ರ ಕೈಯ ಕಾಲ ಮುರ್ಕೊಂಡ್ರೆ ಜವಾಬ್ದಾರಿ ಅವರು. ಆದ್ದರಿಂದ ಇಂಥ ಅಸಮರ್ಥ ಅಧಿಕಾರಿಗಳನ್ನ ನಮ್ಮ ಶಾಸಕರು ಮೊದಲು ಇವ್ರನ್ನ ವರ್ಗಾವಣೆ ಮಾಡಿ ಫಸ್ಟ್ ಇವರು ಬುದ್ಧಿ ಕಲಿಸ್ಬೇಕು. ನಮ್ಮ ಶಾಸಕರ ಗಮನಕ್ಕೂ ತರ್ತಾ ಇದೀವಿ ಈಗ. ಯಾಕೆಂತಂದ್ರೆ ಇಂಥ ಅಸಮರ್ಥ ಪಿ ಡಿ ಒಗಳಿಗೆ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಪಿ ಡಿ ಒನೂ ಇಲ್ಲ, ಇವನು ಬಂದಿಲ್ಲ, ಮತ್ತು ಈ ಕುಡಿಯೋ ನೀರು ಎಡಬಲಿನೂ ಬಂದಿಲ್ಲ. ಇವ್ರು ಬೇಜವಾಬ್ದಾರಿತನ ಇವ್ರದ್ದು. ಇವ್ರು ಬರದೇ ಇವತ್ತು ನೈಟು ಇಲ್ಲೇ ಅಡುಗೆ ಮಾಡೋದು ತಿನ್ನೋದಾಗಲಿ, ಅವ್ರು ಬರೋವರೆಗೂ ಈ ಹೋರಾಟ ಕೈ ಬಿಡಲ್ಲ ಅಂತ ಹೇಳ್ತಾ ಬಸವಟ್ಟಿಗೆ ಗ್ರಾಮಸ್ಥವರು ಇವತ್ತು ಒತ್ತಾಯ ಮಾಡ್ತಾ ಇದ್ದಾವೆ. ಕುಡಿಯೋ ನೀರಿನ ಸಮಸ್ಯೆನ ಕೂಡಲೇ ಬಗೆಹರಿಸಬೇಕು ಅಂತೇಳಿ ನಾವು ಒತ್ತಾಯ ಮಾಡ್ತಾ ಇದ್ದೇವೆ. ಅದಕ್ಕಾಗಿ ನಾವು ಇಲ್ಲಿ ಹೋರಾಟಕ್ಕೆ ಬಂದಿರೋದು. ಜಾಸ್ತಿ ನೀರು ಬಿಡ್ತಾ ಇಲ್ಲ. ಎಷ್ಟು ದಿನಕ್ಕೆ ಬಿಡ್ತಾರೆ? 3 ದಿನಕ್ಕೆ ಒಂದ್ಸತಿ. ಈಗ 3 ದಿನಕ್ಕೆ ಸಾಕಾಗ್ತಾವ? ನೀವು ಹಿಡ್ಕೊಳ್ತಿರಲ್ಲ? ಅದನ್ನೇ ಬಳಸ್ಕೊತೀವಿ, ಸಾಲದಿಲ್ಲ. ಎತ್ತಾರ ತುಂಬಿರೋ ಮನೆ ಇರ್ತಾವ, ಇಸ್ಕೊಂಡು ಬಳಸ್ತೀವಿ. ಅದು ಸಾಲ. ಈಗ ಬೇರೆ ಕಡೆ ನೀರು ತರಕ್ಕೆ ಎಲ್ಲರೂ ಹೋಯ್ತೀರಾ? ನಾವು ಬೇರೆ ಕಡೆ ನೀರು ತತ್ತವರ ಗಣಸ್ಗಳು ಎಲ್ಲಿ ಎಲ್ಲಿ ತಗೊಬರ್ತಾರೆ? ದೇವಸ್ಥಾನ ಪಂಪ್ ಸೆಟ್ ಪಂಪ್ ಸೆಟ್ಟಲ್ಲಿ ತಗೊಬರ್ತಾರ? ಎಷ್ಟು ದಿನದ ಸಮಸ್ಯೆ ಆಗಿದೆ ನಿಮಗೆ? ನಮ್ಗೆ 2 ವರ್ಷದಿಂದ ಸಮಸ್ಯೆ, ನದಿ ಹಾಕೋದು ಸಮಸ್ಯೆ. ಏನೇ ಬರಲಿ ಅಸಮರ್ಥ ಪಿ ಡಿ ಒ ರಾಜಶೇಖರ್ಗೆ, ಅಸಮರ್ಥ ಪಂಚಾಯತಿ ಅಧಿಕಾರಿಗಳಿಗೆ, ಅಸಮರ್ಥ ಪಂಚಾಯತಿ ಅಧಿಕಾರಿಗಳಿಗೆ, ಎಡಬಲಿ ಮನುಗೆ, ಕುಡಿಯೋ ನೀರಿನ ಸಮಸ್ಯೆ ಬಗೆಹರಿಸಲಾಗದ ಎಡಬಲಿ ಮನುಗೆ ಯಾತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ಎಲ್ಲಿ ತನಕ ಹೋರಾಟ, ಗೆಲ್ಲುವ ತನಕ ಹೋರಾಟ. ಅಯ್ಯಯ್ಯೋ ಅನ್ಯಾಯ, ಅಯ್ಯಯ್ಯೋ ಅನ್ಯಾಯ, ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು. ಅಸಮರ್ಥ ಎಡಬಲಿ ಮನುಗೆ ಧಿಕ್ಕಾರ, ಧಿಕ್ಕಾರ. ನಂಜನಗೂಡು ತಾಲೂಕು ಎಡಬಲಿ ಅಸಮರ್ಥ ಎಡಬಲಿ ಮನುಗೆ ಧಿಕ್ಕಾರ, ಧಿಕ್ಕಾರ. ಕುಡಿಯೋ ನೀರಿನ ಎಡಬಲಿ ಅಸಮರ್ಥ ಮನುಗೆ ಧಿಕ್ಕಾರ, ಧಿಕ್ಕಾರ. ಕುಡಿಯೋ ನೀರಿನ ಎಡಬಲಿ ಅಸಮರ್ಥ ಮನುಗೆ ಧಿಕ್ಕಾರ, ಧಿಕ್ಕಾರ. ಬೇಕೇ ಬೇಕು ನ್ಯಾಯ ಬೇಕು. ಎಡತಲೆ ಗ್ರಾಮ ಪಂಚಾಯತಿ ಅಸಮರ್ಥ ಪಿ ಡಿ ಒ ರಾಜಶೇಖರ್ಗೆ ಧಿಕ್ಕಾರ, ಧಿಕ್ಕಾರ. ಎಡತಲೆ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ರಾಜಶೇಖರ್ಗೆ ಧಿಕ್ಕಾರ, ಧಿಕ್ಕಾರ. ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು. ಬಸವಟ್ಟಿಗೆ ಗ್ರಾಮಸ್ಥರ ಹೋರಾಟಕ್ಕೆ, ಬಸವಟ್ಟಿಗೆ ಗ್ರಾಮಸ್ಥರ ಹೋರಾಟಕ್ಕೆ ಹೋರಾಟ, ಎಲ್ಲಿ ತನಕ ಹೋರಾಟ, ಅಯ್ಯಯ್ಯೋ ಅನ್ಯಾಯ, ಅಯ್ಯಯ್ಯೋ ಅನ್ಯಾಯ. ಬಸವಟ್ಟಿಗೆ ಗ್ರಾಮಸ್ಥರ ಹೋರಾಟಕ್ಕೆ, ಬಸವಟ್ಟಿಗೆ ಗ್ರಾಮಸ್ಥರ ಹೋರಾಟ